ಈ ದಿನ ಎರಡನೇ ದಿನ ಧ್ಯಾನ ಮಹಾಚಕ್ರ, ಮಹಿಳಾ ಧ್ಯಾನ ಮಹಾಚಕ್ರದ ಎರಡನೇ ದಿನ. ಬೆಳಗಿನ ಧ್ಯಾನದ ನಂತರ ಪತ್ರಿಜಿಯವರ ದಿವ್ಯ ಸಂದೇಶವನ್ನು ಕೇಳಿಸ್ಕೊಳ್ಳೋಣ. ಪ್ರತಿದಿನ ನಾವು ಆನಾಪಾನಸತಿ ಧ್ಯಾನ ಮಾರ್ಗವನ್ನು ಹಿಡಿದಾಗ ನಮ್ಮ ಜೀವನ ಸಾರ್ಥಕತೆಯಾಗುತ್ತದೆ. ಅಂದರೆ ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆ, ಒಳ್ಳೆಯ ಜೀವನದ ಮೇಲೆ ದೃಷ್ಟಿಕೋನ ಇದೆಲ್ಲವೂ ಸಹ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ನಾವು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ. ಯಾವುದೇ ಕಾರಣಕ್ಕೂ ಸಹ ನಾವು ಆತ್ಮಹತ್ಯೆಯನ್ನು ಮಾಡಬಾರದು, ಬೇರೆಯವರನ್ನು ಕೊಲ್ಲಬಾರದು. ಅದೇ ಸರಿಯಾದ ಜೀವನದ ದೃಷ್ಟಿಕೋನ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಸಹ, ಎಷ್ಟೇ ಸಂಕಟಗಳು, ಎಷ್ಟೇ ನೋವುಗಳು ಇದ್ದರೂ ಸಹ ಪ್ರತಿದಿನ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ಸರಿಯಾದ ಜೀವನ ವಿಧಾನವನ್ನು ಜೀವಿಸಬೇಕು. ಅದು ಧ್ಯಾನ ಅಭ್ಯಾಸ ಮಾಡುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ. ನಾವು ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಆಲೋಚನೆಗಳು ಪರಿವರ್ತನೆಯಾಗುತ್ತದೆ. ಅದೇ ರೀತಿ ಪ್ರತಿದಿನ ನಾವು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಯಾವುದೇ ವೈದ್ಯರ ಹತ್ತಿರ ಹೋಗುವ ಅವಶ್ಯಕತೆ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಸರ್ಜರಿಗಳನ್ನು ಮಾಡಿಸ್ಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಧ್ಯಾನವನ್ನು ಮಾಡುವುದರಿಂದ ನಾವು ಸಂಪೂರ್ಣ ಆರೋಗ್ಯವಂತರಾಗಿರುತ್ತೇವೆ. ಪತ್ರಿ ಸರ್ ಇನ್ನೊಂದು ಮಾತನ್ನು ಹೇಳಿದ್ರು. ಅವ್ರಿಗೆ ಮೆಡಿಕಲ್ ಅಲ್ಲಿ ವೈದ್ಯಕೀಯ ರಂಗದಲ್ಲಿ ಸೀಟ್ ಸಿಗದೇ ಇದ್ದಾಗ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಅಂದ್ಕೊಂಡ್ರು. ಆದರೆ ಆ ಒಂದು ಸಮಯದಲ್ಲಿ, ಆ ಒಂದು ದಿನಗಳಲ್ಲಿ ಅವರಿಗೆ ಧ್ಯಾನದ ಪರಿಚಯ ಇರಲಿಲ್ಲ. ಆದರೆ ಈಗ ಎಲ್ಲರಿಗೂ ಸಹ ಧ್ಯಾನದ ಪರಿಚಯ ಇದೆ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ ಅವರ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು. ಎಷ್ಟೇ ಕಷ್ಟಗಳು ಇದ್ದರೂ ಸಹ 1000 ವರ್ಷಗಳು ನಾವು ಬದುಕಬೇಕು ಅಂತ ನಾವು ಅಂದುಕೊಳ್ಳಬೇಕು. ಈ ಲೋಕ ಬಿಟ್ಟು ಬೇರೆ ಲೋಕ ಚೆನ್ನಾಗಿದೆ ಅಂತ ಅಂದುಕೊಳ್ಳುವುದು ಮೂರ್ಖತನ. ಈ ಭೂಮಿಯ ಮೇಲೆ ನಾವು ಏನೇ ಆದರೂ ಇದ್ದು ಜಯಿಸಬಲ್ಲೆವು ಅಂತ ಅಂದುಕೊಳ್ಳುವುದು ಸರಿಯಾದ ದೃಷ್ಟಿಕೋನ. ಹಾಗಾಗಿ ಪ್ರತಿದಿನ ಆನಾಪಾನಸತಿ ಧ್ಯಾನವನ್ನು ಮಾಡಿದಾಗ ನಮಗೆ ಸಾಕಷ್ಟು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು. ಸರಿಯಾದ ಆಲೋಚನೆಗಳು ನಮಗೆ ಬರುತ್ತೆ, ಸರಿಯಾದ ಜೀವನ ದೃಷ್ಟಿಕೋನ, ಸರಿಯಾದ ನಾವು ವರ್ತನೆಯನ್ನು ವರ್ತಿಸುತ್ತೇವೆ. ಈ ರೀತಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ. ಚಿಕ್ಕ ವಯಸ್ಸಿನಿಂದ, ವಿದ್ಯಾರ್ಥಿ ದೆಸೆಯಿಂದ ಪ್ರತಿದಿನ ಎಲ್ಲರೂ ಸಹ ಧ್ಯಾನವನ್ನು ಮಾಡಬೇಕು. ವೃದ್ಧಾಪ್ಯದಲ್ಲಿ ಧ್ಯಾನ ಅಲ್ಲ, ವಿದ್ಯಾರ್ಥಿ ವಯಸ್ಸಿನಿಂದ ಧ್ಯಾನ. ಆವಾಗ ನಮ್ಮ ಈ ಒಂದು ಸಮಾಜ ಅತ್ಯುನ್ನತ ಸಮಾಜವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರತಿದಿನ ಧ್ಯಾನ ಧ್ಯಾನ ಧ್ಯಾನ. ಥ್ಯಾಂಕ್ ಯು ಮೇಡಮ್. ತೆಲುಗು ವಿಡಿಯೋ ಸಂದೇಶವನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿದಂತಹ ದಿವ್ಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ನಿಮಗೆಲ್ಲ ಈ ದಿನ ಒಂದು ವಿಚಿತ್ರ ಅನ್ನಿಸಿರಬಹುದು. ನಾವು ಪಿರಮಿಡ್ ಮಾಸ್ಟರ್ಸ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೇಷನ್. ಆದರೆ ನಾವು ಪಿರಮಿಡ್ ಮಾಸ್ಟರ್ಸ್ ಕಾಲ, ದೇಶ, ಮಾನ, ಪರಿಸ್ಥಿತಿಗಳಿಗೆ ತಕ್ಕಂತೆ ನಡೆದುಕೊಳ್ಳೋದು ನಮ್ಮ ಸ್ವಭಾವ ಆಗಿರಬೇಕು. ಅದಕ್ಕೆ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ, ಧ್ಯಾನ ಮಹಾಚಕ್ರಗಳಲ್ಲಿ, ಜೇತವನಂನಲ್ಲಿ ನಾವು ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಧ್ಯಾನ ಆದ ನಂತರ ಮತ್ತೆ ಹೇಳ್ತೇನೆ, ಚಪ್ಪಾಳೆ ಮೂಲಕ ನಮ್ಮ ಸಂಭ್ರಮವನ್ನು ತಿಳಿಸೋಣ. ಯಾಕೆಂದರೆ ನಾವಿಲ್ಲಿ ಮೊದಲನೇ ಸಲ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಪುಣ್ಯ ನೆಲದಲ್ಲಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಮೈಯೆಲ್ಲ ಕಣ್ಣಾಗಿ ವರ್ತಿಸೋಣ. ಅಂದರೆ ಅಷ್ಟೊಂದು ಜಾಗೃತರಾಗಿ ನಾವಿಲ್ಲಿ ಒಂದೊಂದು ಕ್ಷಣವನ್ನು ಕಳೆಯೋಣ. ಮತ್ತೆ ಮುಂದಿನ ಸಾರಿ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಮತ್ತೆ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಬಂದು ಧ್ಯಾನ ಮಾಡಿ ಅಂತ ಆಹ್ವಾನ ಬರೋ ಥರ ನಾವಿರಬೇಕು ಹೊರತು ಅದನ್ನು ನಾವು ಬಯಸೋಣ. ಅದಕ್ಕಾಗಿ ಒಂದು ಸಣ್ಣ ವಿನಂತಿ, ಅನ್ಯಥಾ ಭಾವಿಸಬಾರ್ದು ಯಾರು ಕೂಡ. ಈಗ ಕೋಟೇಶ್ವರ ಸರ್ ವೇದಿಕೆಗೆ ಬರಬೇಕು. ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಬ್ರಹ್ಮರ್ಷಿ ಶಿವರಾಮಪ್ಪ ಸರ್ ಮತ್ತು ಡಾಕ್ಟರ್ ಗೋವಿಂದರಾಜ್ ಸರ್, ಪ್ಲೀಸ್
ವೇದಿಕೆಗೆ ಬನ್ನಿ. ಪುಸ್ತಕ ಬಿಡುಗಡೆ ಮಾಡೋ ಲಲಿತಾ ಕಂದಗಲ್ ಮೇಡಮ್ ಎಲ್ಲಿದ್ದೀರಾ? ಬೈಕ್ ಬನ್ನಿ. ಪ್ರೇಮ್ನಾಥ್ ಸರ್ ಪುಸ್ತಕ ಸೌಮ್ಯ ಬರ್ರಿ. ಉಮಾ ಮೇಡಮ್ ಎಲ್ಲಿದ್ದೀರಾ? ಹೇಮಾ ನಾರಾಯಣ್ ಸರ್ ಇಲ್ಲಿ ಬರ್ರಿ. ಧ್ಯಾನ ಮಾಡುವುದು ತುಂಬ ಸರಳ ಅಂತಕ್ಕಂಥ ಪುಸ್ತಕ, ಗ್ಯಾಸ್ಟ್ರಿಕ್ ಅಲರ್ಜಿ ಕರ್ಮ ಅಂತಕ್ಕಂಥ ಒಂದು ಪುಸ್ತಕ, ಹಾಗೆ ಧ್ಯಾನ ಪತ್ರಿಜಿಯವರ ಸೆಟ್ ಪುಸ್ತಕಗಳನ್ನು ಒಂದು ಪುಸ್ತಕದಲ್ಲಿ ನಾನು ಮತ್ತು ಲಲಿತಾ ಕಂದಗಲ್ ಮೇಡಮ್ ಪ್ರಕಾಶಕರಾಗಿ ಪತ್ರಿಜಿಯವರ ಅನೇಕ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಕ್ಕಂಥ ಒಂದು ಇರುವೆ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಪುಸ್ತಕಗಳು ಪುಸ್ತಕದ ಸ್ಟಾಲಲ್ಲಿ ಸಿಗುತ್ತೆ. ದಯವಿಟ್ಟು ಯಾರೂ ಖಾಲಿ ಕೈಯಿಂದ ಹೋಗಬೇಡಿ, ಪುಸ್ತಕಗಳನ್ನ ಕೊಂಡು ಹೋಗಿ. ನಿಮ್ಮಲ್ಲಿ ಈ ಪುಸ್ತಕ ಇದೆ ಅಂದರೆ ನಿಮ್ಮವರಿಗಾಗಿ ಕೊಡಲಿಕ್ಕೆ, ಗಿಫ್ಟ್ ಕೊಡಲಿಕ್ಕೆ ಅವು ಬ್ಲೌಸ್ ಪೀಸ್ ಮತ್ತು ಡಬ್ಬಗಳನ್ನು ಕೊಡೋದು ನಿಲ್ಲಿಸಿ ಪುಸ್ತಕಗಳನ್ನ ಕೊಡೋ ಸಂಪ್ರದಾಯವನ್ನು ಬೆಳೆಸೋಣ. ಥ್ಯಾಂಕ್ ಯು ಸರ್. ಚಪಾಲ ಕಡಿಮೆ ಆಗಿಲ್ಲ. ಬಸ್ಸು ಇನ್ನೂ ಇಳಿತಾ ಇರೋರಿಗೆ ಕೇಳಿಸ್ಬೇಕು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಲ್ಲಿ ಭಾಳ ಮುಖ್ಯವಾಗಿ ಜೋರಾಗಿ ಚಪ್ಪಾಳೆ ಯಾಕೆ ತಟ್ಟಬೇಕಪ್ಪ ಅಂದರೆ, ಇದು ಶ್ರೀ ಕ್ಷೇತ್ರ, ಅನೇಕ ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ. ನಿಮ್ಮ ಚಪ್ಪಾಳ ಶಬ್ದವನ್ನು ಕೇಳಿಸ್ಕೊಂಡು ಇಲ್ಲಿ ಏನೋ ನಡೀತಾ ಇದೆ ಅಂತೇಳಿ ಬಂದು ಇಲ್ಲಿ ಧ್ಯಾನವನ್ನು ಕಲಿಯಬೇಕು. ಆ ರೀತಿಯಲ್ಲಿ ಚಪ್ಪಾಳೆ ತಟ್ಟಬೇಕು. ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ. ನಿನ್ನೆ ಸಂಜೆ ನನಗೆ ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆದರೆ ಪತ್ರಿಜಿ ಅವರ ಕನಸು 12 ವರ್ಷಗಳ ಹಿಂದೆ ಪತ್ರಿಜಿ ಅವರು ಕಂಡಂಥ ಕನಸು, ಅದಕ್ಕೆ ಸಾಕ್ಷಿ ನಾನು ಮತ್ತು ನಮ್ಮ 2ನೇ ಗುರುಗಳು ಶಿವರಾಮಪ್ಪ ಅವರು, ನಾವಿಬ್ಬರೇ ಸಾಕ್ಷಿ. 12 ವರ್ಷಗಳ ಹಿಂದೆ ಪತ್ರಿಜಿ ಅವರು ಕನಸು ಕಂಡಿದ್ರು, ಇಲ್ಲಿ ಧ್ಯಾನ ಯಜ್ಞ ಆಗಬೇಕು ಅಂತೇಳಿ. ಅದು ಇವತ್ತು ಆಗ್ತಾ ಇದೆ. ಇನ್ನು ಮುಂದೆ ಈ ಶ್ರೀ ಕ್ಷೇತ್ರದಲ್ಲಿ ಹೀಗೆ ಧ್ಯಾನ ಕಾರ್ಯಕ್ರಮಗಳಿಗೆ ನಾವು ಅಂಕುರಾರ್ಪಣವನ್ನು ನೀಡಿದ್ದೀವಿ. ನಾವೇನು ಮಾಡಿದ್ವಿ ಇವತ್ತು? ಧ್ಯಾನ ಕಾರ್ಯಕ್ರಮಗಳಿಗೆ ಅಂಕುರಾರ್ಪಣೆ ನೀಡಿದ್ದೀವಿ, ಬೀಜ ಹಾಕಿದ್ದೀವಿ. ಈ ಬೀಜ ಹಾಕಿದ್ದವರು, ನೀರು ಹಾಕಿದ್ದವರು, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವರು, ಬಂದಿರೋರು, ನಿಮ್ಮೆಲ್ಲರ ಜನ್ಮ ಧನ್ಯ. ನಿಮ್ಮೆಲ್ಲರ ಜನ್ಮ ಧನ್ಯ. ಈಗ ತಾನೇ ನಮ್ಮ ಮೇಷ್ಟ್ರು ಹೇಳಿದರು, ಇಲ್ಲಿ ನಮ್ಮ ವರ್ತನೆ ಹೇಗಿರಬೇಕಪ್ಪ ಅಂದರೆ, ನೋಡುವವರು ಇಲ್ಲಿಗೆ ಬಂದಿಲ್ಲ ಅಂದ್ರೇನು ನಮ್ಮನ್ನು ನೋಡಿ ಧ್ಯಾನ ಕಲಿಯಬೇಕು. ನಮ್ಮನ್ನು ನೋಡಿ ಧ್ಯಾನ ಕಲಿಯಬೇಕು. ವಿ ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಈ 25ನೇ ತಾರೀಕುವರೆಗೂ ನಾವು ಹೊರಗೆ ತಿರುಗಾಡೋ ಕಾಲಕ್ಕೆ ಸುಮ್ಮನೆ ಹೊರಗೆ ತಿರುಗಾಡಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಸಾವಿರಾರು ಜನ ಪ್ರತಿದಿನ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಕೆ ಬರ್ತಾರೆ. ಯಾರ್ಯಾರು ಹೊರಗೆ ಹೋಗ್ತಾ ಇರ್ತೀರಲ್ಲ, ದಯವಿಟ್ಟು ಎಲ್ಲರೂ ಪಾಂಪ್ಲೆಂಟ್ ತಗೊಂಡೋಗಿ, ಎಲ್ಲರಿಗೂ ಪಾಂಪ್ಲೆಂಟನ್ನು ಕೊಡಿ. ಯಾರ್ಯಾರು ನಿಮ್ಮ ಕಣ್ಣಿಗೆ ಸಿಗ್ತಾರಲ್ಲ ಅವರೆಲ್ಲರಿಗೂ ಪಾಂಪ್ಲೆಂಟ್ ಕೊಡಿ. ಹೌದಾ ಅಲ್ಲ? ಅವರೆಲ್ಲರಿಗೂ ಪಾಂಪ್ಲೆಂಟ್ ಕೊಡಿ. ಅದು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಮಾಡುವಂಥ ಧ್ಯಾನ ಪ್ರಚಾರ. ಅವಾಗ ಪತ್ರಿಜಿಯವರ ಒಂದು
ಕನಸು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪತ್ರಿ ಸರ್ ಹೇಳಿದರು, ಈ ಮಾತು ಜ್ಞಾನ. ನಮ್ಮ ಬಾಯಿ ಇರೋದು ಎಲ್ಲರಿಗೆ ಧ್ಯಾನ ಹೇಳ್ಕೊಡೋಕ್ಕೆ ಇರೋದು. ನಮ್ಮ ಮಾತೇ ನಮ್ಮ ಜ್ಞಾನ, ಅದನ್ನು ಉಪಯೋಗಿಸ್ಕೋಬೇಕು. ಇಲ್ಲಿ ಬಂದಿದ್ದೀವಿ, ಎಷ್ಟೋ ಜನ ಭಕ್ತರು ಬಂದಿರ್ತಾರೆ, ಅವನ್ನ ಪರಿಚಯ ಮಾಡಿಕೊಂಡು ಇಂಥ ಪ್ರೋಗ್ರಾಮ್ ನಡೀತಾ ಇದೆ, ನೀವು ಒಂದು ಸಾರಿ ಬಂದ್ರಿ ನೋಡ್ರಿ ಅಂತ ನಾವೆಲ್ಲರಿಗೆ ಪ್ರಚಾರ ಮಾಡಬೇಕು. ಪ್ಯಾಂಪ್ಲೆಟ್ಸ್ ಇದ್ದರೆ ಪ್ಯಾಂಪ್ಲೆಟ್ಸ್ ಕೊಡಬೇಕು. ಇದು ಒಂದು ಅದ್ಭುತ ಅವಕಾಶ ಪ್ರಚಾರ ಮಾಡ್ಕೊಳ್ಳೋಕ್ಕೆ ನಮಗೆ. ಎಷ್ಟೋ ಈ ಕರ್ನಾಟಕ, ಇಡೀ ಕರ್ನಾಟಕ ಅವರು ಇಲ್ಲಿ ಬಂದಿರ್ತಾರೆ, ಅವ್ರನ್ನ ಮಾತಾಡಿಸಿದ್ರೆ ಇಲ್ಲಿ ನಡೆಯೋದವ್ರಿಗೆ ಗೊತ್ತಾಗಲ್ಲ. ನಾವು ಹೇಳಿದರೆ ಗೊತ್ತಾಗತ್ತೆ. ಇಲ್ಲಿ ಬಂದರೆ ಅವರ ಜೀವನನೇ ಬದಲಾವಣೆ ಆಗುತ್ತೆ. ಯಾಕಂದರೆ ನಮ್ಮ ವೈಬ್ರೇಷನ್ಸ್, ನಮ್ಮ ಎನರ್ಜಿ, ನಮ್ಮ ಮಾತುಗೆ ಭಾಳ ಬೆಲೆ ಇದೆ, ಪವರ್ ಇದೆ. ಅದು ನಾವೆಲ್ಲರೂ ಉಪಯೋಗಿಸ್ಕೋಬೇಕು. ನಾವು ಪರಿಚಯ ಇರೋವ್ರ ಹತ್ರನೇ ಇರಬಾರ್ದು. ಯಾರು ಪರಿಚಯ ಇಲ್ಲ, ಇಲ್ಲಿ ಬಂದಿದ್ರೆ ಬೇರೆಯವ್ರ ಹತ್ರ ಮಾತಾಡಿ ನಿಮ್ಮ ಅನುಭವ ಏನು ಅಂತ ಕೇಳಿಸ್ಕೋಬೇಕು. ಅದಕ್ಕೆ ಬರಬೇಕು ಇಂಥ ಪ್ರೋಗ್ರಾಮ್ಸ್ಗೆಲ್ಲ. ನಾವು ಅನುಭವ ಎನ್ಸ್ಕೋಬೇಕು, ಹೊಸಬರಿಗೆ ಧ್ಯಾನದ ಬಗ್ಗೆ ಹೇಳಬೇಕು. ಇಂಥ ಕ್ಷೇತ್ರ ನಮ್ಮ ಭಾಗ್ಯ ಪ್ರಚಾರ ಮಾಡ್ಕೊಳ್ಳೋಕ್ಕೆ. ಇಡೀ ಕರ್ನಾಟಕ ಅವರಲ್ಲಿ ಬಂದಿರ್ತಾರೋ ಅವ್ರಿಗೆ ನಾವು ತಿಳಿಸೋಣ. ಆ ದೇವಸ್ಥಾನ ಹತ್ರ ಹೋಗಿ ಭಕ್ತರು ಇರ್ತಾರೆ, ಇಂಥ ಪ್ರೋಗ್ರಾಮ್ ನಡೀತಾ ಇದೆ. ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲಿ ಹೊಸಬರು ಬರ್ಬೋದೋ ಇಲ್ಲೋ, ಇದು ನಮ್ಮ ಬೇರೆ ಒಂದು ಸಂಸ್ಥೆದೇನೋ ಅಂತ ಅನ್ಕೊತಾರಲ್ಲ. ತಿಳಿಸಿದ್ರೆ ಎಂಥ ಭಾಗ್ಯ. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ಇದು ನಾವು ಉಪಯೋಗಿಸ್ಕೋಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಗ್ಯಾಸ್ಟ್ರಿಕ್ ಅಜೀರ್ಣ ಕರ್ಮ ಅಂತಕ್ಕಂಥ ಪುಸ್ತಕ ಬರೆದವರು ಕೆ ಉಮಾದೇವಿ, ಇವರು ನಮ್ಮ ಗಂಗಾವತಿಯವರು. ಆ ಪುಸ್ತಕದ ಬಗ್ಗೆ ಹೇಮಾನಾರಾಯಣ್ ಮೇಡಮ್ ಅವರು 2 ನಿಮಿಷ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ಪುಸ್ತಕ ಗ್ಯಾಸ್ಟ್ರಿಕ್ ಅಜೀರ್ಣ ಕರ್ಮ ಅನ್ನೋ ಪುಸ್ತಕ ಬರೆದಿರ್ತಕ್ಕಂಥವರು ರಾಯಚೂರು ಪಿರಮಿಡ್ ಮಾಸ್ಟರ್ ಕೆ ಉಮಾದೇವಿ ಅವರು ರಾಯಚೂರಿನವರು. ಅವರು ಧ್ಯಾನಕ್ಕೆ ಬಂದಾಗ ಹೊಸದರಲ್ಲಿ ಒಂದು ರಾಯಚೂರಲ್ಲಿ ಪಿರಮಿಡ್ ಚಿಕ್ಕದು ಕಟ್ಟಿದ್ರು. ಆ ಪಿರಮಿಡ್ನಲ್ಲಿ ಧ್ಯಾನ ಮಾಡ್ಕೊಂಡು ಬಂದು ಜ್ಯೋತಿಯವ್ರ ಮನೆಯಲ್ಲಿ ಕ್ಲಾಸ್ ಇಟ್ಟಿದ್ರು, ಧ್ಯಾನ ಕ್ಲಾಸು. ಆವಾಗ ಕರ್ಕೊಂಡು ಬಂದಿದ್ರು. ಅಲ್ಲಿ ಅವ್ರ ನಾದಿನಿಗಳು, ಅಣ್ಣ ತಮ್ಮಂದರು ಎಲ್ಲರೂ ಫ್ರೆಂಡ್ಸ್ ಅಂತೇಳಿ ಕರ್ಕೊಂಬಂದಾಗ ನಾವು ಕೋಟೇಶ್ವರರಾವ್ ಸಾರು ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ. ಈ ಮೇಡಮ್ನ ನೋಡಿಬಿಟ್ಟು ನಾವೆಲ್ಲ ಅಂದ್ಕೊಂಡ್ವಿ, ಈಕಿ ಸತ್ತೋಗ್ಬಿಡ್ತಾಳೆ ಇನ್ನು ಸ್ವಲ್ಪ ದಿವಸದಲ್ಲಿ, ಒಂದು ವಿಕೆಟ್ ಔಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟ ಸಾರು, ಈ ವಿಕೆಟ್ ಔಟ್ ಆಗುತ್ತೆ ನೋಡ್ರಿ. ಆಮೇಲೆ ಆಕಿ ಚೆನ್ನಾಗಿ ಆವತ್ತಿನ ದಿವಸನೇ ಪಿರಮಿಡ್ ವ್ಯಾಲಿ ಬಗ್ಗೆ ತಿಳ್ಕೊಂಡು ಪಿರಮಿಡ್ ವ್ಯಾಲಿಗೆ ಹೋಗಿ ಎಲ್ಲಿ ಬೆಂಗಳೂರು ಮೈತ್ರೇಯ ಬುದ್ಧ ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡೋದಕ್ಕೆ 11 ದಿವಸ ಅಲ್ಲಿ ಇದ್ದು ಬಂದಿರತಕ್ಕಂಥದ್ದು. 11 ದಿವಸ, 21 ದಿವಸ, 41 ದಿವಸ ಈ ರೀತಿ ಇರಬೇಕು ಅಂದ್ಕೊಂಡು ಸುಮಾರು ದಿನ ಇದ್ದು ಆಕೆ ಯಾವ ಥರ ಪಥ್ಯ ಮಾಡಿದ್ಲೋ ಅದೇ ಥರನೇ ಅಲ್ಲಿ ಹೋಗಿ ಪಥ್ಯ ಮಾಡಿಕೊಂಡು ಇದ್ದು ಒಂದೊಂದೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಟಿಫಿನ್ಗಳೆಲ್ಲ ಒಂದೊಂದು ಸತಿನೇ ತಿನ್ಕೊಂಡು ಬಂದು ತಾನು ಸ್ಟ್ರಾಂಗ್ ಆಗಿ ಯಾವ ಥರ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನಾವು ಆಕೆ ನೋಡಿದ್ದು ಸುಮಾರು ವರ್ಷಗಳ ನಂತರ ನೋಡಿ ನಾವು ಕೇಳಿದ್ವಿ, ಆವತ್ತಿನ ದಿವಸ ಬಂದಿದ್ದು ಅವ್ನು ನಿಮ್ಮ ಅಕ್ಕನ ತಂಗಿನ ಅಂತ ಕೇಳಿದಾಗ ಇಲ್ಲ ಸರ್ ನಾನೇ ಅಂತ ಹೇಳ್ಬಿಟ್ಟು ಕೋಟೇಶ್ವರರಾವ್ ಸಾರ್ ನಾವು ಎಲ್ಲ ಇದ್ದಾಗ ಹೇಳಿದ್ದು. ಅಂದರೆ ಅವರು ಧ್ಯಾನ ಶಕ್ತಿ, ಸಂಕಲ್ಪ ಶಕ್ತಿ, ಒಂದು ಪಥ್ಯ ಅಂದರೆ ಅವ್ರು ಯಾವ ಥರ ಉಪವಾಸ ಅಥವಾ ಆಹಾರ ನಿಯಮಗಳನ್ನು ಪಾಲನೆ ಮಾಡಿ ಅವರು ಧ್ಯಾನ ಶಕ್ತಿಯಿಂದ ತೊಡಗಿಸ್ಕೊಂಡ್ರು. ತಮ್ಮ ಸ್ವಾಧ್ಯಾಯ ಶಕ್ತಿ ಎಷ್ಟೊಂದು ಪುಸ್ತಕಗಳನ್ನು ಓದಿ ಧ್ಯಾನ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಆಗಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಪುಸ್ತಕವನ್ನು ಎಲ್ಲರೂ ತಗೊಳ್ರಿ, ಖಂಡಿತ ಎಲ್ಲರಿಗೂ ಕೊಡ್ರಿ. ಅವ್ರು ಯಾಕೆ ಈ ಹೆಸರನ್ನು ಇಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಅಂದರೆ ಅವ್ರು ಅದರಿಂದ ಜಾಸ್ತಿ ಸಫರ್ ಆಗಿದ್ದಾರೆ. ಕರ್ಮ ಒಂದು 10 ವರ್ಷ ಅವರು ಉಪ್ಪು ಖಾರ ತಿನ್ನಲಾರ್ದಂಗೆ ಅವ್ರ ಜೀವನ ಮಾಡಿದ್ದಾರೆ ಅಂದರೆ ಅವ್ರ ಕರ್ಮ ಅನ್ನೋದು ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಅಜೀರ್ಣ ಪ್ರತಿಯೊಬ್ಬರಿಗೂ ಪತ್ರಿ ಸರ್ ಹೇಳ್ತಾರೆ,
ಒಂದು ಧ್ಯಾನ ಪ್ರಚಾರ ಮಾಡಿಲ್ಲ ಅಂದರೆ ತಿನ್ನೋದು ಅರಗದು, లేకపోతే ನಿದ್ದೆ ರಾದು ಅಂತಿದ್ರು. ಅಂದರೆ ನಿದ್ರೆ ಬರೋದಿಲ್ಲ, ಇಲ್ಲಾಂದರೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಅಜೀರ್ಣ ಯಾಕಾಗುತ್ತೆ? ನಾವು ಪ್ರಚಾರ ಮಾಡಬೇಕು, ಒಬ್ಬೊಬ್ರಿಗೆ ಹೇಳ್ತಾ 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 ನಮಗೂ ತಿಂದಿದ್ದು ಅರಗುತ್ತೆ. ಅದಕ್ಕೆ ಇವತ್ತು ಮಂಜುನಾಥೇಶ್ವರನ ಸನ್ನಿಧಿನಲ್ಲಿ ನಾವು ಹೋದಾಗ ಯಾರ್ಯಾರನ್ನ ಎಲ್ಲೆಲ್ಲಿ ಭೇಟಿ ಆಗ್ತೀವಿ, ಎಲ್ಲರ ಬಗ್ಗೆ ಯಾಕೆ ಹೇಳ್ರಿ ಅಂತಾರೆ ಅಂದರೆ ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗಬೇಕು ಅನ್ನೋ ಒಂದು ಸತ್ಸಂಕಲ್ಪದಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಆರ್ಗನೈಸರ್ಸ್ಗೆ ಮತ್ತು ಕರ್ನಾಟಕದ ಎಲ್ಲ ಮಾಸ್ಟರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಈಗಾಗಲೇ ಪತ್ರಿ ಸರ್ ಅವರು ಮುಖ್ಯವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮೂರನ್ನು ಹೇಳ್ತಾರೆ. ಸ್ವಾಧ್ಯಾಯ ಅಂದರೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಮತ್ತು ನಮ್ಮ ಕುರಿತು ನಾವು ಅಧ್ಯಯನ ಮಾಡೋದು, ನಮ್ಮ ಬಗ್ಗೆ ನಾವು. ಇವತ್ತು ಬಿಡುಗಡೆಯಾದ 3 ಕೃತಿಗಳ ಬಗ್ಗೆ 2 ಮಾತಾಡ್ತೀನಿ ಅಷ್ಟೇ. ಮೊದಲನೇದ್ದು ಪತ್ರಿಜಿ ಸರ್ ಅವರ ಮೂಲ ಪುಸ್ತಕಗಳನ್ನು ನಾವು ಓದಬೇಕು. 4 ಪುಸ್ತಕಗಳು: ಆನಾಪಾನಸತಿ, ಧ್ಯಾನದ ಲಾಭಗಳು, ಧ್ಯಾನಾನುಭವಗಳು ಮತ್ತು ಆರೋಗ್ಯ ದಿವ್ಯವರ. 4 ಪುಸ್ತಕಗಳು ಒಂದೇ ಪುಸ್ತಕದಲ್ಲಿ ನಿಮಗೆ ಲಭ್ಯ. ಇದು ಒಂದು ಪುಸ್ತಕ ಓದಿದರೂ ಸಾಕು ಅಂತೀನಿ ನಾನು. ಅದೇ ರೀತಿ ಪಿರಮಿಡ್ ವ್ಯಾಲಿಯಿಂದ ಒಂದು ಎಷ್ಟು ಒಳ್ಳೆ ಬುಕ್ ಬಂದಿತ್ತು ಅಂದರೆ ಅದು ಮರುಮುದ್ರಣ ಇರಲಿಲ್ಲ. ಧ್ಯಾನ ಮಾಡುವುದು ತುಂಬ ಸುಲಭ ಅಂತೇಳಿ. ಇದು ಸಸ್ಯಾಹಾರದ ಮಹತ್ವ, ಪಿರಮಿಡ್ ಶಕ್ತಿ ಹಾಗೂ ಧ್ಯಾನಕ್ಕೆ ನಾವು ಕೊಡುವ ನೆಪಗಳು. ನನಗೆ ಸಮಯ ಇಲ್ಲ, ನನಗೆ ವಯಸ್ಸಾಗಿಲ್ಲ, ಇದು ಸಣ್ಣವ್ರು ಮಾಡಬೇಕಾಗಿರೋದು, ಇದೊಂದು ಪಲಾಯನವಾದ, ಆ ಎಲ್ಲದಕ್ಕೂ ದೀಪಕ್ ಚೋಪ್ರಾ ಅವರು ಕೊಟ್ಟಿರುವ ಅಂಥ ಉತ್ತರಗಳನ್ನು ಎಷ್ಟು ಚೆನ್ನಾಗಿದೆ. ಧ್ಯಾನ ತುಂಬ ಸುಲಭ ಅನ್ನೋ ಪುಸ್ತಕ. ಆಮೇಲೆ ಇನ್ನೂ ಒಂದು ಅಂದರೆ ತುಳಸಿ ದಳ ಇದ್ದಾಗ ಇರುವಂಥ ಪುಸ್ತಕ. ಪ್ರೇಮ್ನ ಸರ್ ಯಾವಾಗೂ ಹೇಳ್ತಾರೆ, ಟಿ ಮುರಳೀಧರ ಅಂತೇಳಿ ಎಷ್ಟು ಗ್ರೇಟ್ ಮಾಸ್ಟರ್ ಅಂದರೆ, ಆಗ 94ನಲ್ಲಿ ಇರುವ 2 ತುಳಸಿ ದಳ ಬಿಟ್ಟರೆ ಇದೊಂದೇ ಪುಸ್ತಕ ಇತ್ತಂತೆ, ಧ್ಯಾನಂ ಶರಣಂ ಗಚ್ಚಾಮಿ ಅಂತೇಳಿ ಪ್ರೇಮ್ನ ಸರ್ ಹೇಳ್ತಾರೆ. ಅಷ್ಟು ಗ್ರೇಟ್ ಮಾಸ್ಟ್ರು. ಇದು ತೆಲುಗುದಲ್ಲಿ ಸುಮಾರು 30 ಬಾರಿ ಮುದ್ರಣಗೊಂಡಿದೆ, ಕನ್ನಡದಲ್ಲಿ 5ನೇ ಬಾರಿ. ಭಾಳ ಒಳ್ಳೆ ಪುಸ್ತಕ. ಮೂಲ ಪತ್ರಿಜಿ ಸರೇ ಇದನ್ನು ಕರೆಕ್ಷನ್ ಮಾಡಿಸಿ ಪ್ರಿಂಟ್ ಮಾಡಿಸಿರೋದು 94ರಲ್ಲಿ. ಅಂಥ ಪುಸ್ತಕ ಇವತ್ತು ಮರುಮುದ್ರಣಗೊಂಡು ನಿಮ್ಮ ಮುಂದೆ ಇದೆ. ಅವರು ಪೂರ್ವಜನ್ಮದಲ್ಲಿ ಅಶೋಕ ಚಕ್ರವರ್ತಿ ಅಂತೆ ಪತ್ರಿ ಸರೇ ಹೇಳಿದ್ದು. ನನಗೆ ವಂಡರ್ ಅನಿಸಿತ್ತು ಅದನ್ನೆಲ್ಲ ಕೇಳಿದಾಗ. ಅಂಥ ಪುಸ್ತಕಕ್ಕೆ ನಾನು ಸಂಪಾದಕಿಯಾಗಿ ಒಂದು ಸಣ್ಣ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ತು. ದಯವಿಟ್ಟು ಪ್ರಕಾಶಕರಾಗಿ ಎಷ್ಟೆಲ್ಲ ಮಾಡ್ತಾ ಇದ್ದೀವಿ, ಓದುಗರಾಗಿ ತಮಗೆ ಈ ಜ್ಞಾನ ತಲುಪಿದಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳು ಸಾರ್ಥಕ ಅಂತ ಹೇಳ್ತಾ, ದಯವಿಟ್ಟು ಓದಿಸಿ ಮತ್ತು ಧ್ಯಾನ ಕಸ್ತೂರಿಯನ್ನು ಕೂಡ ಓದ್ರಿ, ಎಲ್ಲರೂ ಚಂದದಾರರಾಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಅವಕಾಶಕ್ಕಾಗಿ ವೇದಿಕೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮಾಸ್ಟರ್ಸ್, ಎಲ್ಲ ಮಾಸ್ಟರ್ಸ್ಗಳಿಗೆ. ಮಾಸ್ಟರ್ಸ್, ಈ ಕ್ಷೇತ್ರದಲ್ಲಿ ಯಾರ್ಯಾರು ಚಪ್ಪಲಿ ಹಾಕೊಂಡು ತಿರುಗಾಡ್ತಾ ಇದ್ದೀರಾ? ಯಾರ್ಯಾರು ಚಪ್ಪಲಿ ಹಾಕೊಂಡು ತಿರುಗಾಡ್ತಾ ಇದ್ದೀರಾ? ಕೈ ಎತ್ತಿ. ಚಪ್ಪಲಿ ಹಾಕೊಂಡು ತಿರುಗಾಡೋರು ದಯವಿಟ್ಟು ಕೈ ಎತ್ತಿ. ಹೊರಗಡೆ ಅಷ್ಟೊಂದು ಜೊತೆ ಚಪ್ಪಲಿ ನೋಡಿದ್ದೆ. ಇದು ಶ್ರೀ ಕ್ಷೇತ್ರ, ಕಾಡು ಪ್ರದೇಶ. ಮೈ ಓನ್ಲಿ ರಿಕ್ವೆಸ್ಟ್, ವಾಕ್ ವಿತೌಟ್ ಎನಿ ಚಪ್ಪಲ್. ಇಲ್ಲಿ ನಿಮಗೆ ಅಷ್ಟೊಂದು ಅಕ್ಯುಪ್ರೆಷರ್ ಆಗುತ್ತೆ. ಆಮೇಲೆ ಆ ಶಕ್ತಿ ಅನ್ನೋದು ಹೇಗಿರುತ್ತೆ ಅನುಭವಕ್ಕೆ ತಗೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಆ ಅನುಭವವನ್ನು ಎಲ್ಲರೂ ತೆಗೆದುಕೊಳ್ಳಿ, ಚಪ್ಪಲಿ ಇಲ್ಲದೆ ತಿರುಗಾಡಿ. ಇಲ್ಲಿಂದ ಹೋಗುವಾಗ ಜೋಬೆಲ್ಲ ಖಾಲಿ ಮಾಡಿಕೊಂಡು ಪುಸ್ತಕ ತಗೊಂಡು ಹೋಗೋರು. ಇದು ಜ್ಞಾನ. ಬಂದಿರೋದು ಜ್ಞಾನ ತಗೊಳ್ಳೋಕ್ಕೆ ಎಷ್ಟು ದುಡ್ಡಿದ್ರೆ ಅಷ್ಟು ಪುಸ್ತಕಗಳು ತಗೊಂಡು ನೀವು ಹೋದ್ರಿ, ಎಲ್ಲರೂ ಕೊಡ್ರಿ. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, 1 ನಿಮಿಷ ಮುಗಿಸ್ತೀವಿ. ನಾಳೆ ಅಂದರೆ 1ನೇ ತಾರೀಕು ಫೆಬ್ರವರಿ 1, 2026 ಭಾನುವಾರ, ಹೆಬ್ಬಾಳ್ ರಸ್ತೆ ಬನಶಂಕರಿ ದೇವಸ್ಥಾನದ ಹತ್ತಿರ, ಊರುಕೆರೆ, ತುಮಕೂರು, ಅಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ಇದೆ. ಅದಕ್ಕಾಗಿ ಸರ್ ಅವರು ತುಮಕೂರಿನಲ್ಲಿ ಒಂದು ಹೊಸ ಪಿರಮಿಡ್ ಓಪನ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀವಿ. 1ನೇ ತಾರೀಕು ತುಮಕೂರಲ್ಲಿ. ಥ್ಯಾಂಕ್ ಯು. ದಯವಿಟ್ಟು ಒಂದು ವಿನಂತಿ, ಈಗ ಟಿಫನ್ ಮಾಡಿದ ತಕ್ಷಣ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಂಗೋ ಹೊರನಾಡಿಗೋ ದಯವಿಟ್ಟು ಹೋಗಬೇಡ್ರಿ. ದಯವಿಟ್ಟು ಒಂದು ವಿನಂತಿ. ಯಾಕೆಂದರೆ ಈ ಎನರ್ಜಿಯ ವರ್ತುಲದಲ್ಲೇ ಇರಬೇಕು ನೀವು 3 ದಿನ. ಆವಾಗ ನಿಮ್ಮ ಜೀವನದ ಶಿಫ್ಟನ್ನು ನೋಡ್ರಿ.
ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿವಿ ಇಲ್ಲಿ ತನಕ, ಇಲ್ಲಿಂದ ಟಿಫನ್ ಮಾಡ್ಕೊಂಡ್ವಾ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋದ್ವಾ, ಮತ್ತೆ ಜೀವನದಲ್ಲಿ ಐತೆ ನೋಡಲಿಕ್ಕೆ. ಕಾರ್ಯಕ್ರಮ ಮುಗಿಯೋ ತನಕ ಎಲ್ಲಿ ಕದಲ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಆಯಿತು, ಥೈಮಸ್ ಗ್ರಂಥಿ ಆಯಿತು, ಥೈರಾಯ್ಡ್ ಹೈಪೋಥೈರಾಯ್ಡ್ ಆಯಿತು, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಇಲ್ಲಿ ಆಯಿತು. ಆಮೇಲೆ ಇಲ್ಲಿ ಬಂದರೆ ಪೀನಿಯಲ್ ಗ್ರಂಥಿ ಆಯಿತು, ಮೇಲೆ ಸಹಸ್ರಾರಕ್ಕೆ ಪಿಟ್ಯೂಟರಿ ಗ್ರಂಥಿ ಆಯಿತು. ಇಷ್ಟು ಗ್ರಂಥಿಗಳಿದೆ. ಈ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ನಾವು ಪ್ರತಿ ದಿವಸ ಪ್ರೆಸ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅದೇ ಹೇಳ್ತಾ ಇದೀವಲ್ಲ, ಪ್ರತಿಯೊಬ್ಬರು ಧ್ಯಾನ ಮಾಡೋಕ್ಕೆ ಸಾಧ್ಯವಿಲ್ಲ, ಧ್ಯಾನ ಮಾಡೋಕ್ಕೆ ಮನಸ್ಸು ಒಪ್ತಾ ಇಲ್ಲ, ಏನೇನೋ ಗೊಂದಲ ಇದೆ, ಒಂದು ರೀತಿಯಲ್ಲಿ ಎಲ್ಲರೂ ಧ್ಯಾನ ಮಾಡೋಕ್ಕೆ ಆಗಲ್ಲ. ಅಂದರೆ ಈ ಗ್ರಂಥಿಗಳು ಎಲ್ಲ ಗ್ರಂಥಿಗಳನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಎಷ್ಟು ಲಾಭ ಸಿಗುತ್ತೋ ಅದೇ ಲಾಭ ಇಲ್ಲಿ ಸಿಗತ್ತೆ. ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ, ಇದು ಮೂಲಾಧಾರ ಚಕ್ರ, ಇದು ಮಧ್ಯದಲ್ಲಿ ಕಿಡ್ನಿ ಪಾಯಿಂಟ್, ಇದು ಸ್ವಾಧಿಷ್ಠಾನ ಚಕ್ರ, ಇದು ಮಣಿಪುರ ಚಕ್ರ, ಇಲ್ಲಿರೋದು ಅನಾಥ ಚಕ್ರ, ಇಲ್ಲಿರೋದು ವಿಶುದ್ಧ ಚಕ್ರ, ಇಲ್ಲಿರೋದು ಇದು ಬಂದ್ಬಿಟ್ಟು ಆಜ್ಞಾ ಚಕ್ರ, ಇದು ಮೇಲೆ ಟಾಪಲ್ಲಿ ಎಂಡಲ್ಲಿರೋದು ಇದೇನಿದು ಸಹಸ್ರಾರ ಚಕ್ರ. ಆಯಿತಾ? ಎಲ್ಲ ಒಂದೇ ಕೈಯಲ್ಲಿ ಇದೆಯಾ? ಇಲ್ಲ, ಒಂದೇ ಕೈಯಲ್ಲಿ ಎಲ್ಲ ಚಕ್ರಗಳಿದೆಯಾ? ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಒಂದೊಂದು ಚಕ್ರವನ್ನು, ಒಂದೊಂದು ಪಾಯಿಂಟನ್ನು ನಾನು ತೋರಿಸಿರುವಂಥ ಎಲ್ಲ 7 ಪಾಯಿಂಟ್ ಇಲ್ಲಿದೆಯಲ್ಲ, ಅದನ್ನು ಪ್ರತಿ ದಿವಸ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 10 ಬಾರಿ 15 ಬಾರಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಈ ಜ್ಞಾನ ಎಲ್ಲ ಎಲ್ಲಿ ಸಿಗತ್ತೆ? ಎಲ್ಲ ಆನ್ಲೈನಲ್ಲಿ ಸಿಗ್ತಾ ಇರ್ತದೆ. ಯಾವುದರಲ್ಲಿ ಅಂದರೆ, ನೀವು ಸ್ಟಾಲ್ ಹತ್ರ ಮಾತಾರ್ ಫೌಂಡೇಶನ್ ಸ್ಟಾಲ್ ಇರ್ತದೆ, ಅಲ್ಲಿ ಹೋಗಿ ನಿಮ್ಮ ಹೆಸರು ಕೊಡಿ, ನಂಬರ್ ಕೊಡಿ, ಅವ್ರು ಆ್ಯಡ್ ಮಾಡ್ತಾರೆ. ಓಕೆ, ಸೊ ಆವಾಗ ನಿಮಗೆಲ್ಲ ಅದೆಲ್ಲ ಸಿಗುತ್ತೆ. ಸೊ ಇನ್ನೊಂದು 5 ನಿಮಿಷ ಇದೆ ಅಂತ, 5 ನಿಮಿಷದಲ್ಲಿ ಆದಷ್ಟು ಇನ್ನೇನು ಸಾಧ್ಯವಾದರೆ ಅಷ್ಟು ನಿಮಗೆ ಮಾಹಿತಿ ಕೊಟ್ಟು ಮುಕ್ತಾಯ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ದು ಕೊನೆಯದಾಗಿ ಇನ್ನೂ ಎಷ್ಟೋ ಹೇಳ್ಬೇಕಾಗಿರೋದಿದೆ. ಇದು ಅನಂತ, ನಾನು ಹೇಳಿದೆಲ್ಲ, ಇದು ಹೇಳ್ತಾ ಹೋದರೆ ಒಂದು ದಿವಸನೂ ಸಾಕಾಗಲ್ಲ, ಹೇಳ್ತಾನೆ ಇರಬೇಕಾಗತ್ತೆ. ಮುದ್ರಗಳು, ಆಕುಪ್ರೆಸರು, ಮತ್ತು ಜೀವನ ಶೈಲಿ, ಅದಾದಮೇಲೆ ಸ್ವರ ವಿಜ್ಞಾನ, ಇವೆಲ್ಲ ತುಂಬ ಚಿಕಿತ್ಸೆಗಳು ಹೇಳ್ಕೊಟ್ಟಿದ್ವಿ. ಆಯಿತಾ? ಈಗ ಕೊನೆಯದಾಗಿ ಒಂದು ಅದ್ಭುತ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದು ಆಮೇಲೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಖಂಡಿತ ಆನ್ಲೈನ್ಗೆ ಬನ್ನಿ. ಆಯಿತಾ? ಸೊ ನಿಮಗೆ ಮಾತಾರ್ ಫೌಂಡೇಶನಿಂದ ಎಲ್ಲ ಜ್ಞಾನ ಸಿಗತ್ತೆ, ನಿಮಗೂ ಅದರಿಂದ ಅದ್ಭುತ ಲಾಭವೂ ಸಿಗತ್ತೆ. ಎಲ್ಲ ಫಿಸಿಕಲ್ ಏಲ್ಮೆಂಟ್ಸ್ ಅಂದರೆ ನಮ್ಮ ದೇಹಕ್ಕೂ ಬರೋವಂಥ, ಮನಸ್ಸಿಗೂ ಬರೋಂಥ ಸಮಸ್ಯೆಗಳೆಲ್ಲನೂ ಈ ಚಿಕಿತ್ಸೆಗಳಿಂದ ಎಲ್ಲ ಹೋಗಲಾಡಿಸ್ಕೊಂಡು ಧ್ಯಾನ ಶಕ್ತಿಯನ್ನು ಖರ್ಚು ಮಾಡಿಲ್ಲದೆ ನಮ್ಮ ಆಂತರಿಕ ಪ್ರಯಾಣವನ್ನು ಚೆನ್ನಾಗಿ ಮಾಡಿಕೊಂಡು ವೇಗವಂತವಾಗಿ ನಾವೊಂದು ಮಾಸ್ಟ್ರಾಗಿ ತಯಾರಾಗಬೇಕು ಅಂತ ಗುರಿ ಇಟ್ಕೊಂಡು ಮಾತಾರ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಿತೆ? ಈಗ ಶಿವಂಬ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಹೇಳಿದರೆ, ಮೊರಾರ್ಜಿ ದೇಸಾಯಿ ಯೂಸ್ ಮಾಡ್ತಾಯಿದ್ರು. ಮೊರಾರ್ಜಿ ದೇಸಾಯಿ ಅವರು ಅದ್ಭುತ ರೀತಿಯಲ್ಲಿ ಅದರ ಲಾಭ ಪಡ್ಕೊಂಡಿದ್ದಾರೆ, 100 ವರ್ಷ ಬದುಕಿದ್ದಾರೆ. ಅದಕ್ಕೂ ಮುಂಚೆ 1943 ಜಾನ್ ಆರ್ಮ್ಸ್ಟ್ರಾಂಗ್ ಅಂತ ಒಂದು ವ್ಯಕ್ತಿ, ಫಾರಿನರ್, ಅವರು 1943 ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ ಹೆಸರು ದಿ ವಾಟರ್ ಆಫ್ ಲೈಫ್. ಅದನ್ನು ಓದಿರೋದು ಯಾರು ಗೊತ್ತಾ? ನಮ್ಮ ಮೊರಾರ್ಜಿ ದೇಸಾಯಿ ಅದೇ ಬುಕ್ ಓದಿರೋದು. ಆ ಬುಕ್ ಓದಿದ ಮೇಲೆ ಅವ್ರಿಗೆ ಆಶ್ಚರ್ಯ ಆಗಿದೆ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇದು ನಿಜವಾಗಿ ಸಾಧ್ಯವಾಗತ್ತಾ ಅಂಥೇಳಿ ಅವರು ಪ್ರಯೋಗ ಮಾಡಿ ಅವರು ಪಡ್ಕೊಂಡಿದ್ದ ಲಾಭದಿಂದ ನಿಜವಾಗಿ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಶಿವಂಬು ಚಿಕಿತ್ಸೆಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಅದ್ಭುತವಾದ ಕೊಡುಗೆ ಸಿಕ್ಕಿದೆ ನಮಗೆ, ಅಲ್ವಾ? ಇಲ್ಲಾಂದರೆ ಶಿವಂ ಬಗ್ಗೆ ಹೇಳಿದರೆ ನೀವೆಲ್ಲ ಒಂಥರ ನಗ್ಬೋದು, ಏನಿದು ಮೂತ್ರ ಕುಡಿಯೋದು ಅಂತ ಮಹೋನ್ನತ ವ್ಯಕ್ತಿ ಯೂಸ್ ಮಾಡಿದ ಮೇಲೆ ನಮಗೆಲ್ಲ ಅದು ಈಸಿ ಆಗಿದೆ. ಏನೂ ಇಲ್ಲ, ಶಿವಂಬು ಚಿಕಿತ್ಸೆಯಲ್ಲಿ ಪ್ರಧಾನವಾಗಿ ಒಂದು ಆಯಿತು. ಮೂತ್ರದಲ್ಲಿ ಏನಿರ್ತದೆ ಗೊತ್ತಾ? ಮೂತ್ರದಲ್ಲಿ 17 ಮಿನರಲ್ಸ್, 17 ಲವಣಗಳು, 4 ಎಂಜೈಮ್ಗಳು, 8 ಹಾರ್ಮೋನ್ಗಳು, ಆಯಿತಾ? ಮತ್ತು ಆ್ಯಂಟಿಬಾಡೀಸ್ ಅಂದರೆ ಕೇಳಿರ್ಬೋದು ನೀವು. ಸೊ ಇದು ಪ್ರಧಾನ ವಿಷಯ, ಡಾಕ್ಟರ್ಸ್ಗಳಿಗೆಲ್ಲ ಗೊತ್ತು ಈ ವಿಷಯ, ಆದರೆ ಪ್ರಚಾರ ಮಾಡೋದಿಲ್ಲ. ಪ್ರಚಾರ ಮಾಡಿದರೆ ಅವ್ರಿಗೇನು ಬರುತ್ತೆ? ವಾಟ್ ಇಸ್ ದ ಯೂಸ್? ಈಗ ಉದಾಹರಣೆಗೆ ಹೇಳ್ತೀನಿ, ಯಾಕೆ ಮೂತ್ರ ಚಿಕಿತ್ಸೆ ಪ್ರತಿಯೊಂದು ರೋಗವನ್ನು ವಾಸಿ ಮಾಡುತ್ತೆ, ಕ್ಯಾನ್ಸರಿಂದ ಹೆಡ್ಏಕ್ವರೆಗೂ. ಯಾವುದೇ ಮೆಡಿಸಿನ್ ಬೇಕಾಗಿಲ್ಲ, ನಿಮ್ಮ ಮೂತ್ರ ಸಾಕು. ಪ್ರತಿಯೊಂದು, ನಾನು ಮೊನ್ನೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಒಂದು ಆ ಮೇಡಮ್ ಬಂದಿರಲ್ಲ ಗೊತ್ತಿಲ್ಲ, ಅವರು ಅದಕ್ಕೆ ಮುಂಚೆ ಹುಬ್ಳಿಯಲ್ಲಿ ಹೋಗಿ ನಾನು ಹುಬ್ಳಿಯಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಶಿವಂಬು ಚಿಕಿತ್ಸೆ 1 ಅವರ್ ಕ್ಲಾಸ್ ಕೊಟ್ಟಿದ್ದೆ ನಾನು. ಅಲ್ಲಿ ಅವ್ರು ಕೇಳ್ಕೊಂಡು ಹೋಗಿದ್ದಾರೆ. ಅವ್ರಿಗೆ
ನಿಜವಾಗಿ ನನಗೆ ಆಶ್ಚರ್ಯ ಆಗಿದೆ. ಅವ್ರಿಗೆ ಪೂರ್ತಿ ಮೈಯೆಲ್ಲ ಪಿಂಪಲ್ಸ್, ಗುಳ್ಳೆಗಳು. ಅದು ಎಷ್ಟಂದರೆ ದಪ್ಪ ದಪ್ಪ ಆಗಿ ಆಚೆ ಕಡೆ ಹೋಗೋಕೆ ಆಗಲ್ಲ, ನಾಚಿಕೆ ಆಗ್ತಾ ಅಂತ ಒಂದು ರೀತಿಯಲ್ಲಿ. ಅವರು ಹುಬ್ಳಿಯಲ್ಲಿ ಕೇಳ್ಕೊಂಡ್ರು. ನೆಕ್ಸ್ಟ್ 1.5 ಮಂತ್ ಆದಮೇಲೆ ಬಾಗಲಕೋಟೆಗೆ ಹೋಗಿದ್ವಿ. ಆ ಮಧ್ಯದಲ್ಲಿ ನಾನು ಏನು ಪ್ರೋಟೋಕಾಲ್ ಹೇಳಿದ್ದೀನೋ, ಶಿವಮ್ ಪ್ರೋಟೋಕಾಲ್ ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಏನಾಯಿತು ಗೊತ್ತಾ, ಅವರು ಸ್ಟೇಜ್ ಮೇಲೆ ಬಂದು ಮಾತಾಡಿದರು. 1.5 ಮಂತಲ್ಲಿ ನಂಬ್ತೀರಾ, ಅದಕ್ಕೆ ಮುಂಚೆ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಪಡ್ಕೊಂಡಿದ್ದಾರೆ, ಲಾಭ ಇಲ್ಲ, ಹೋಗಿಲ್ಲ. ಕೊನೆಯದಾಗಿ ಆ 1.5 ಮಂತ್ ಆದಮೇಲೆ ಬಂದು ತೋರಿಸ್ತಾರೆ. ಎಲ್ಲ ಗುಳ್ಳೆಗಳು ಪೂರ್ತಿ ಡ್ರೈ ಆಗಿಬಿಟ್ಟು ಎಲ್ಲ ಆ ಗುಳ್ಳೆಗಳೆಲ್ಲ ಉದುರೋಗಿದೆ. ಪೂರ್ತಿ ಚರ್ಮದಲ್ಲಿ ಸಣ್ಣ ಸಣ್ಣ ಮಚ್ಚಗಳು ಮಾತ್ರ. ಅಂದರೆ ಈಗ ಒಂದು ಗುಳ್ಳೆ ಉದುರೋಗಿದ್ರೆ ಏನಾಗುತ್ತೆ, ಒಂದು ಮಚ್ಚ ಥರ ಆಗುತ್ತಲ್ಲ, ಪೂರ್ತಿ ದೇಹ ಎಲ್ಲ ಮಚ್ಚಗಳ ಥರ ಇದೆ, ಎಲ್ಲ ಹೋಗಿದೆ, ಎಲ್ಲ ಗುಳ್ಳೆಗಳು ಹೋಗಿದೆ. ಟೋಟಲಿ ಕಂಪ್ಲೀಟ್ಲಿ ಔಟ್ ಆಫ್ ದ ಡಿಸೀಸ್. ಆ ವ್ಯಾಧಿಯಿಂದ ಅವ್ರು ಗುಣ ಆಗಿದ್ರು. ಅವರೊಂಥರ ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ರೀತಿಯಲ್ಲಿ ಕರೆಕ್ಟಾಗಿ ಪಾಲನೆ ಮಾಡಬೇಕು. ಮೂತ್ರ ಚಿಕಿತ್ಸೆಗೆ ಒಂದು ಪ್ರಧಾನ ಸೂಚನೆ ಏನಿರ್ತದೆ ಅಂದರೆ, ನಾವು ಸಾತ್ವಿಕ ಆಹಾರ ತಗೊತೀವಿ. ಸಾತ್ವಿಕ ಆಹಾರ ತಗೊಂಡವಾಗ ಖಂಡಿತ ಅದರಲ್ಲಿ ಏನಿರಬೇಕಂದ್ರೆ, ಎಲ್ಲ ನೀವು ತಗೊಂಡ ಆಹಾರದಲ್ಲಿ ಆದಷ್ಟು ಈ ಸಹಜ ತರಕಾರಿಗಳಾಗಲಿ, ಧಾನ್ಯಗಳಾಗಲಿ ಆ ರೀತಿಯಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಹೆಚ್ಚಿನ ಈ ಕಾರ್ಬೋಹೈಡ್ರೇಟ್ಸ್ ತಗೋಬಾರ್ದು. ಪ್ರೋಟೀನು, ಒಳ್ಳೆ ಫ್ಯಾಟ್ಸು, ಒಳ್ಳೆ ನೀರು, ಒಳ್ಳೆ ಗಾಳಿ, ಆಯಿತಾ. ಒಳ್ಳೆ ಮಿನರಲ್ಸು, ಒಳ್ಳೆ ವಿಟಮಿನ್ಸು, ಈ ರೀತಿಯಲ್ಲಿ ಹಣ್ಣುಗಳು, ತರಕಾರಿಗಳು ಜಾಸ್ತಿ ತಗೋಬೇಕಾಗತ್ತೆ. ಆ ರೀತಿಯಲ್ಲಿ ಆಹಾರ ತಗೊತ ನೀವು ಮೂತ್ರವನ್ನು ಸೇವನೆ ಮಾಡಿದರೆ ಅದ್ಭುತ ರಿಸಲ್ಟ್ ಬರುತ್ತೆ, ಆಯಿತಾ. ಉದಾಹರಣೆಗೆ ಮೂತ್ರ ಹೇಗಿರ್ತದೆ ನೋಡೋಣ. ಇದು ನೋಡಿದ್ರಾ ಹೇಗಿದೆ, ನೋಡಿದ್ರೆ ಇದು ಅಷ್ಟೇ ಕಲರ್ ಬರೋದು, ಈ ರೀತಿಯಲ್ಲಿರುತ್ತೆ. ಇದು ಒಂದು ಅದ್ಭುತವಾದ ವಿಷಯ. ಇದು ನಾನು ಏನಂತ ಕರಿತೀನಿ ಅಂದರೆ, ಅಮೃತ ಅಂತ ಕರಿತೀನಿ. ಅಮೃತ, ಅಮ್ರೋಲಿ ಅಂತ ಪದನೂ ಉಪಯೋಗಿಸ್ತೀವಿ ಇದಕ್ಕೆ. ಆ್ಯಕ್ಚುಲಿ ಈ ಅಮೃತವನ್ನು ನಾವು ಕುಡಿಯೋಕ್ಕೆ ಯಾವುದೇ ಸಂಕೋಚ ಇಲ್ಲ. ಯಾಕಂದರೆ ಅಲ್ಲೋಪತಿ ಮೆಡಿಸನು ಇಲ್ಲ ತುಂಬ ಜನ ಈ ಮದ್ಯಪಾನಗಳು ತೊಗೊತಾ ಇರ್ತಾರಲ್ಲ, ಅದು ಯಾವುದಕ್ಕಿಂತ ಮೋಸ ಇಲ್ಲ. ಯಾವುದೇ ಟೇಸ್ಟ್ನೂ ಅಷ್ಟೇ ಸ್ವಲ್ಪ ಒರಟಾಗಿರ್ತದೆ, ಅಂದರೆ ಸ್ವಲ್ಪ ಉಪ್ಪುಪ್ಪಾಗಿರ್ತದೆ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಮೂತ್ರ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ನೀವು ಪೂರ್ತಿ ಮಾಹಿತಿಗೋಸ್ಕರ ಎಲ್ಲ ಜ್ಞಾನ ತಿಳ್ಕೋಬೇಕು, ಮುಂದಕ್ಕೆ ಹೋಗ್ಬೇಕಂತಂದರೆ ಇದರಿಂದ ಎಲ್ಲ ರೋಗಗಳು, ಪ್ರತಿಯೊಂದು ರೋಗ ವಾಸಿ ಮಾಡ್ಕೋಬೋದು. ಜಸ್ಟ್ ಇದೇ ಮೂತ್ರವನ್ನು 7 days ಓಲ್ಡ್ ಮಾಡಿಕೊಂಡ್ರೆ ಓಲ್ಡ್ ಮೂತ್ರ ಆಗುತ್ತೆ. ಅದನ್ನು ಹಚ್ಕೊಂಡಿದ್ರೆ ದೇಹಕ್ಕೆ, ಮೈಗೆ ಹಚ್ಕೊಂಡ್ರೆ, ನಾನು ಹೇಳ್ತಾ ಇದ್ದೀನಿ, ಎಕ್ಸಿಮಾ ಇರಲಿ, ಸೋರಿಯಾಸಿಸ್ ಇರಲಿ, ಯಾವುದೇ ವ್ಯಾಧಿ ಇರಲಿ, ಪ್ರತಿಯೊಂದು ಚರ್ಮ ರೋಗವನ್ನು ವಾಸಿ ಮಾಡ್ಕೋಬೋದು, ಆಯಿತಾ. ಅಷ್ಟು ಅದ್ಭುತ ಇದು. ಅದಕ್ಕೋಸ್ಕರ ಸ್ನೇಹಿತರೆ, ಇಷ್ಟೆಲ್ಲ ನಾನು ಹೇಳ್ತಾ ಅದಕ್ಕೆ ಜಾಸ್ತಿ ಮಾಹಿತಿ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಇನ್ನೊಬ್ಬರು ಸಮಗ್ರ ಜೀವನಶೈಲಿ ಸೂತ್ರಗಳು ಹೇಳಬೇಕಾಗಿದೆ, ಬಟ್ ಸಮಯ ಇಲ್ಲ. ಅದಕ್ಕೋಸ್ಕರ ಮೇಡಮ್ ಈಗಾಗಲೇ ಯಾವುದು ಬೆಲ್ ಹೊಡಿತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎನಿವೆ, ಇನ್ನೊಂದು ಸ್ವರಯೋಗ ಒಂದಿದೆಯಲ್ಲ, ಸ್ವರಯೋಗ. ಎಷ್ಟು ಜನ ಸ್ವರಯೋಗ ಗೊತ್ತಿಲ್ಲಿ? ಸ್ವರಯೋಗ ಕೈ ಎತ್ತಿ. ಓಕೆ. ಸ್ವರಯೋಗ ಏನಿಲ್ಲ, 3 ನಾಡಿಗಳು, ಪ್ರಧಾನ ನಾಡಿಗಳು ನಮ್ಮಲ್ಲಿರೋದು. ಒಂದು ಅಂದರೆ ಎಡಗಡೆ ಎಡನಾಡಿ, ಬಲಗಡೆ ಪಿಂಗಲ್ ನಾಡಿ, ಮಧ್ಯದಲ್ಲಿ ನಮ್ಮ ಸ್ಪೈನ್ ಅಂತಂದರೆ ಬೆನ್ನು ಮೂಲೆಯಲ್ಲಿರುವಂಥದ್ದು ಸ್ಟ್ರೈಟ್ ಆಗಿರೋದು ಸುಷುಮ್ನ ನಾಡಿ. ಇದನ್ನು ಜಸ್ಟ್ ಬದಲಾವಣೆ ಮಾಡ್ಕೊತಾ ಇರಿ. ನಿಮ್ಗೆ ಏನು ಕೆಲಸ ಬೇಕೋ ಅದ್ರ ಪ್ರಕಾರ ಬದಲಾವಣೆ ಮಾಡ್ಕೊಳ್ಳಿ. ಈಗ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರೆ ಅಂದರೆ, ಚೆನ್ನಾಗಿ ಕೇಳಿಸ್ಕೊತಾ ಇರುವಾಗ ಎಡನಾಡಿ ಕೆಲಸ ಮಾಡ್ತಾ ಇರಬೇಕು. ಈ ಕಡೆ ನೀವು ಯಾವುದನ್ನು ಒಂದು ಆ್ಯಕ್ಟಿವಿಟಿ ಅಂದರೆ ಡೈನಮಿಕ್ ಆ್ಯಕ್ಟಿವಿಟಿ, ತಿನ್ನೋದು, ಮಾತಾಡೋದು, ಎಲ್ಲಿಗಾನ ಹೋಗೋದು, ಕೆಲಸ ಮಾಡೋದು, ಯಾವುದನ್ನ ಬಿಸ್ನೆಸ್ ಡೀಲಿಂಗ್ ಮಾಡೋದು, ಆ ಸಮಯದಲ್ಲಿ ಈ ಬಲಗಡೆ ನಾಡಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾವ ನಾಡಿ? ಬಲಗಡೆ ನಾಡಿ. ನೀವು ಧ್ಯಾನ ಮಾಡುವಾಗ ಯಾವ ನಾಡಿ ಬೇಕು? ಸುಷುಮ್ನ ನಾಡಿ ಬೇಕು, ಆಯಿತಾ. ಸುಷುಮ್ನ ನಾಡಿ ಅಂದರೆ ಸೆಂಟ್ರಲ್ಲಿ ಓಡ್ತಾ ಇರ್ತದೆ, ಆ ನಾಡಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಮಾಡ್ಕೊಂಡವಾಗ ಪ್ರತಿಯೊಂದು ಕೆಲಸ ಯಶಸ್ವಿ ಆಗ್ತದೆ ಅಂತ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಜ್ಞಾನವನ್ನು ಪೂರ್ತಿ ತಿಳ್ಕೊಳ್ಳೋಕ್ಕೆ ನೀವು ಆನ್ಲೈನ್ ಜಾಯ್ನ್ ಆಗಿ ಹೆಚ್ಚಾಗಿ ಪಡ್ಕೊಳ್ಳಿ. ಇಷ್ಟು ಕೇಳಿಸ್ಕೊಂಡಿದ್ದಕ್ಕೂ ಈ ಅವಕಾಶ ಕೊಟ್ಟಿರುವಂಥ ಪ್ರಕಾಶ್ ಬಾಬು ಸರ್ಗೂ ಮತ್ತು ನಮ್ಮ ಲಲಿತಾ ಒಗ್ಗ ಮೇಡಮ್ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಿಮಗೆಲ್ಲರೂ ಒಂದ್ಸರಿ ನಮಸ್ಕಾರಗಳು. ಥ್ಯಾಂಕ್ ಯು. ನಾನಿಲ್ಲೇ ನಿಮಿತ್ತ ಮಾತ್ರವಾಗಿರೋದು ಸರ್.
ಯಾರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಸರ್ ಅವರು ತಮ್ಮ ಮೊಬೈಲ್ ನಂಬರ್ ಕೊಡ್ತಾರೆ. ಮೊಬೈಲ್ ನಂಬರ್ ತೊಗೊಳ್ರಿ, ಅವ್ರನ್ನ ಫಾಲೋ ಮಾಡಿರಿ. ಹಾಗೆ ಅಮ್ಮ ಇವರ ಸರ್ ಅವರ ಒಂದು ಚಿಕಿತ್ಸೆಯನ್ನು ಫಾಲೋ ಮಾಡಿ ಲಾಭವನ್ನು ಪಡ್ಕೊಂಡಂಥವರು ಅವರ ಒಂದು 2 ನಿಮಿಷ ಮಾತಾಡೋಣ ಅಲ್ವಾ. ಇಲ್ಲಿ ಬಂದಿರೋ ಆತ್ಮ ಬಂಧುಗಳಿಗೆ ಎಲ್ಲರಿಗೆ ನಮಸ್ಕಾರ. ನಾನು ಒಂದು ಸಣ್ಣದು ಹೇಳ್ಬೇಕಂತ ಇದ್ದೇನೆ. ಇವಾಗ ಇವರು ಅಮೃತ ಅಂತ ಹೇಳಿದ್ರಲ್ಲ, ಅದನ್ನು ಅನುಭವಿಸಿದಳು ನಾನು ಇದ್ದೀನಿ. ನನಗಿನ್ನ 20 ವರ್ಷ ಅಲ್ಲ 14 ವರ್ಷ ಇಲ್ಲ ಅಂದ್ಕೋಬೋದು ನನ್ನ ನೆನಪು. ಇವಾಗ ಇವ್ರು ಹೇಳಿದ್ಕೋಸ್ಕರಾಗಿ ನನಗೆ ಆವಾಗ ಟೈಫಾಯ್ಡ್ ಜ್ವರ ಅಂದರೆ 21 ದಿವಸ ಇರ್ತಿದ್ವು. ಆವಾಗ ನಾವು ಅದಕ್ಕೆ ಚಿಕಿತ್ಸೆ ಬೇರೆ ಕೊಟ್ಟರು ಕೂಡ ಲಾಸ್ಟಿಗೆ ನಮ್ಮ ತಾಯಿ ತಂದೆ ಇದನ್ನು ಸೇವೆ ಮಾಡೋಕ್ಕೆ ದಿವಸ ಅಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟು ಹೋಗಿಸೋದು ಬಿಟ್ಬಿಟ್ಟು 2ನೇ ಸಲ ಮತ್ತೆ ಬರೋ ತಗೊಂಡು ನನಗೆ ಕುಡಿಸಿದ್ದಾರೆ. ಆ ಕುಡಿಸಿದ ಮೇಲೆ ಅದಕ್ಕೆ ಏನೈತೆ ನನಗೆ ಅವಾಗ ಸಣ್ಣಕ್ಕೆ ಅದೇನು ಶಕ್ತಿ ಕೊಡ್ತಂದರೆ ಎಮ್ಕೆಗಳಿಗೆ ಅದೇನೇನ ಸುಸ್ತಿ ಇದ್ದರೆ ಅದು ಹೋಗ್ಲಾಡಿಸ್ತತೆ ಅಂತ ಲೆಕ್ಕಿಟ್ಟು ಅವ್ರು ಅಷ್ಟು ಮಾತ್ರ ಸೇವನೆ ಮಾಡ್ತಿದ್ರು. ನಾನು ಅಲ್ಲಿ ಅಸಹ್ಯ ಪಡ್ತಿದ್ದೆ. ಆದ್ರೂ ಅದು ಇವತ್ತು ಹೇಳಿದ್ರಲ್ಲ ನನಗೆ ಏನೋ ಇವಾಗ ಅಮೃತ ಅಂದ್ರೂ ನಿಜನೇ. ನಾವು ಇವಾಗ ಇರೋ ಬಾಡಿಗೆ ಅದು ಅಮೃತನೇ. ನಾನು ಇವಾಗ ಗಟ್ಟಿಯಾಗಿ ಓಡಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ, ಎಲ್ಲ ಅವಯವಗಳು ಕರೆಕ್ಟ್ ಇದ್ದಾವೆ. BP ಶುಗರು ಗ್ಯಾಸ್ ಟ್ರಬಲ್ ಐತೆ. ಆದ್ರೂ ಏನೇ ಮಾಡಲಿ ಏನೇ ಮಾತಾಡಲಿ ತಿನ್ನಲಿ ಅವೆಲ್ಲ ಮರ್ತು ಬಿಟ್ಟು ನಾನು ತಿಂತಾಯಿದ್ದೀನಿ. ಸ್ವೀಟನ್ನು ತಿಂತಿದ್ದೀನಿ. ಸ್ವೀಟ್ ಅಂದರೆ ಇಷ್ಟ ನನಗೆ. ಆದರೆ ಅದು ಅನುಭವ ಹೇಳಿದ್ದು ನನಗಿವಾಗ ಅಲ್ಲಿ ಕುಂತ್ರೆ ನಾನು ಪಡೆದಿರೋ ಅನುಭವ 2 ಮಾತು ಹೇಳ್ಬೇಕಂತ ನನಗೆ ಅನಿಸಿದ್ದಕ್ಕೆ ಹೇಳಿದ್ದೆ. ಕ್ಷಮಿಸ್ರಿ ಏನೇನು ತಪ್ಪಿದೆ. ನಾನು ಇದ್ದೀನ, ನಾನು ಇವಾಗಲೂ ನಾನು ನೋವು ಇದ್ದಾವೆ. ಆದರೂ ಬಲವಂತವಾಗಲಿ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಹೋಗ್ತಾಯಿದ್ದೀನಿ, ಬರ್ತಾಯಿದ್ದೀನಿ. ಆರೋಗ್ಯ ಚೆನ್ನಾಗೈತೆ. ಥ್ಯಾಂಕ್ಸ್. ಸಮಗ್ರ ಸ್ವಾಸ್ಥ್ಯದ ಒಂದು ಚಿಕಿತ್ಸೆ ಪಡೆದವರು ಅಥವಾ ಅದನ್ನು ಫಾಲೋ ಆಗ್ತಿರೋ ಯಾರಾದರೂ ಇನ್ನೊಬ್ಬರು ಮಾತಾಡ್ತೀರಾ? ಒಬ್ಬರು 2 ನಿಮಿಷ ಮಾತಾಡಬೇಕಷ್ಟೆ. ಸರ್ ಅವರ ವಿವರ ತಗೋಬೇಕು ಅಂದರೆ, ಸಮಗ್ರ ಸ್ವಾಸ್ಥ್ಯದ ವಿವರ ತಗೋಬೇಕಂದ್ರೆ ಸ್ಟಾಲಲ್ಲಿ ಮೀಟಾಗಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಮಂಜುನಾಥಗೆ ಕೋಟಿ ಕೋಟಿ ಧನ್ಯವಾದಗಳು. ವೀರೇಂದ್ರ ಹೆಗಡೆ ಕೋಟಿ ಧನ್ಯವಾದ. ಪತ್ರಿ ಸಾರಿಗೆ ಕೋಟಿ ಧನ್ಯವಾದಗಳು. ನಾವು ಸಾರು ಹೇಳಿದ್ರಲ್ಲ ಮೂತ್ರ ಚಿಕಿತ್ಸೆ ಅಂದ್ರೆ ನಾವು ಮಾಡಿದ್ದೀವಿ ಸರ್. ನಾವು ಅನುಭವಿಸಿದ್ದೀವಿ, ಕುಡ್ದಿದ್ದೀವಿ. ಅವೇನು ಆಕಳದು ಅನ್ನೋಟ್ಟು ಸಿಂಗಿರ್ತಾವೆ. ಇದೇನು ಸಿಂಗಿರಕ್ಕಲ್ಲ. ನಾವು ತೆಂಗಿನ ಹಾಲು ತೆಂಗಿಂದು ಚುಚ್ಚು ಹಂಗಿರ್ತಾವೆ. ಸ್ವಲ್ಪ ಹಂಗೆ ಇರೋದು ಬೇಸ್ ಆರಾಮಾಗಿ ಕುಡಿಯೋದು, ಆರಾಮಾಗಿ ಮೈಯೆಲ್ಲ ಹಚ್ಕೋಬೋದು. ಎಲ್ಲ ನಾವು ರೋಗ ಕಳ್ಕೊಬೋದು. ಅದರಿಂದ ಎಲ್ಲ ರೋಗ ನಿವಾರಣೆ. ಧ್ಯಾನ ಜಗತ್, ಪಿರಿಮಿಡ್ ಜಗತ್, ಶಾಕಾಹಾರಿ ಜಗತ್ತು. ನಾವೆಲ್ಲ ಇದು ಧ್ಯಾನ ಮಾಡಿ ನಮ್ಮ ರೋಗೆಲ್ಲ ಕಳ್ಕೊಂಬಿಟ್ಟಿದ್ವಿ. ಏನಿಲ್ಲ, ನಮ್ಮ ಕಿಡ್ನಿ ಪ್ರಾಬ್ಲಮ್ ಇತ್ತು, ಎಲ್ಲ ತಲೆ ಬಿದ್ದದು ಇತ್ತು, ಭಾಳ ನಮಗೆ ಪ್ರಾಬ್ಲಮ್ ಇತ್ತು. ಮೂಲವಾದಿ ಅಲ್ಲ ನೋವು ಮತ್ತು ತಲೆ ಬಿದ್ದು ಇದು ಅಷ್ಟು ಇದಾಗಿತ್ತು. ಎಲ್ಲ ನಮಗೆ ದಿನ ಒಂದು ದಿನ ಗುಳಿಗೆ ತಿನ್ನೋದ್ರ ಇರಬೇಡ ಅಂತ ಹೇಳಿದ್ರು. ಅಂಥವೆಲ್ಲ ಈ ಧ್ಯಾನದಾಗ ನಾವು ಎಲ್ಲ ಬೇಸಾಗ್ಬಿಟ್ಟಿವಿ ಸರ್. ನಾವು ಎಲ್ಲಿ ರ್ಯಾಲ್ ಅಂದ್ರೆ ಅಲ್ಲಿಗೆ ಇಷ್ಟ. ನಾನು ಎಲ್ಲಿ ರ್ಯಾಲಿಗೆ ಹೋಗಂದ್ರೆ ಅಷ್ಟ. 68 ವರ್ಷ ಅದೇವ, 70 ವರ್ಷ ಏನಾಕದೇವ, 20 ವರ್ಷ ಹುಡುಗಿ ಆಗಿಬಿಟ್ಟಿನಿ ನಾನು. ಏನು ಅಷ್ಟು ಕೆಲಸ ಮಾಡಲ್ಲ ಆಗಲಿ, ಏನು ಮಾಡಲ್ಲ ಆಗಲಿ, ಅಷ್ಟು ಖುಷಿ, ಅಷ್ಟು ಆನಂದ, ಅಷ್ಟು ಸಂತೋಷ. ಧ್ಯಾನ ಬಿಡಬೇಡ್ರಿ. ಧನ್ಯವಾದಗಳು. ಒಂದು 70 ಊಟ ಬಿಟ್ರೆ ಚಿಂತಿಲ್ಲ, ಆರೋಗ್ಯ. ಧ್ಯಾನ ಬಿಡಬೇಡ್ರಿ ಮೇಡಮ್.
ಈಗ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂಥ ವಿಷಯ ಏನಿರ್ಬೋದು? ಎಲ್ಲರಿಗೂ ಇಷ್ಟವಾದ ವಿಚಾರ ಏನಿರ್ಬೋದು ಹೇಳ್ರಿ? ಧ್ಯಾನ. ನಾವೀಗ